ಸಾರ್ವಜನಿಕರೇ, ನಿಜವಾಗ್ಲೂ ನಮ್ಮ ಜನಾಂಗ ಮತ್ತೆ ನಮ್ಮ ಮುಂದಿನ ಜನಾಂಗ ತೊಂದರೆಯಲ್ಲಿದೆ. ನನ್ನ ಹೆಸರು ಮಂಜುನಾಥ್ ಅಂತ, ಭಾರತೀಯ ಕಿಸಾನ್ ಸಂಘ ಆನೇಕಲ್ ಘಟಕದ ಕಾರ್ಯದರ್ಶಿಯಾಗಿ ನನ್ನ ಜವಾಬ್ದಾರಿ ಆನೇಕಲ್ ತಾಲೂಕಿನ ಒಂದು ದೊಡ್ಡದಾದ ಒಂದು ಕೆರೆಯನ್ನು ಉಳಿಸುವಂತ ಒಂದು ಇಚ್ಛೆ ಇಟ್ಕೊಂಡು ಮುತ್ತಾನಲ್ಲೂರು ಕೆರೆ ಕಟ್ಟೆ ಹೊಡೆಯುವಂತ ಹುನ್ನಾರದಲ್ಲಿ ಈ ಅಧಿಕಾರಿ ವರ್ಗ ತೊಡಗಿದೆ. ಅದಕ್ಕೆ ಬಹಳಷ್ಟು ಪ್ರಭಾವ ಬೇಕು. ಆ ಕೆರೆಗೆ ಫೋನ್ ಮಾಡ್ತಾ ಇರುವಂತ ಹಣ ಉಳಿಸಬೇಕು, ಮತ್ತೆ ಆ ಕೆರೆಗೆ ಸೇರ್ತಾ ಇರುವಂತ ಒಂದು ಗಲೀಜು ನೀರನ್ನ ತಡೆಯಬೇಕು ಅನ್ನುವಂತ ಉದ್ದೇಶದಿಂದ ತುಂಬಾ ಶತಪ್ರಯತ್ನ ಮಾಡ್ತಾ ಇದ್ದೀವಿ. ಅದರ ಒಂದು ಉದ್ದೇಶಕ್ಕೋಸ್ಕರ ಈ ದಿನ ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಹೆಬ್ಬಾಳ ಬೀಜ ನಿಗಮದ ಒಂದು ಕಟ್ಟಡಗಳಿಗೆ ಜವಾಬ್ದಾರಿ ಇಲ್ವಾ? ಇವರು ನಮ್ಮ ಒಂದು ತೆರಿಗೆ ಹಣವನ್ನ ಅವರ ಸಂಬಳವಾಗಿ ಪಡಿತಾ ಇದ್ದಾರೆ, ಆದರೆ ಅವರಿಗೆ ಆ ಜವಾಬ್ದಾರಿ ಇಲ್ಲ. ಕೆರೆಗಳು ಏನಾಗ್ತಾ ಇದೆ ಅದನ್ನ ಸಂರಕ್ಷಣೆ ಮಾಡೋದು ಹೇಗೆ, ಅದಕ್ಕೆ ಸೇರ್ತಾ ಇರುವಂತ ಕೊಳಚೆ ನೀರನ್ನ ತಡೆಯೋದು ಹೇಗೆ ಅನ್ನುವಂತ ಒಂದು ಆಲೋಚನೆ ಅವರಲ್ಲಿಲ್ಲ. ಅದಕ್ಕೆ ಅವರನ್ನ ಬಡಿದೆಬ್ಬಿಸಿ ಅವರಿಗೆ ತಿಳುವಳಿಕೆ ಹೇಳಿ, ನಾವು ಹೇಳೋಣ ತಿಳುವಳಿಕೆ ಹೇಳಿ, ಆ ಕೆಲಸ ಅವರ ಕೆಲಸವನ್ನ ಮಾಡಲಿ ಅನ್ನುವಂತ ಉದ್ದೇಶದಿಂದ ಬಂದಿದ್ದೇವೆ. ಆನೇಕಲ್ನಿಂದ ಇಲ್ಲಿ ಬಂದಿದ್ದೇವೆ. 10 ಕಾಲಾಗಿದೆ. ಯಾವುದೇ ಒಬ್ಬ ಅಧಿಕಾರಿ ಈ ಇಡೀ ಕಚೇರಿಯಲ್ಲಿ ಇರಲಿಲ್ಲ. ಎಲ್ಲ ಚೇರ್ಗಳು ಖಾಲಿ ಏನು ಆ ಇಡೀ ಕಚೇರಿಯಲ್ಲಿ ಇದ್ದಿದ್ದಂಥದ್ದು ಲೈಟ್ಗಳು ಮತ್ತೆ ಫ್ಯಾನ್ಗಳು. ಅಂದ್ರೆ ನಮ್ಮ ತೆರಿಗೆ ಹಣದಿಂದ ಅವರ ಒಂದು ವಿದ್ಯುತ್ ಅನ್ನ ಬಳಸ್ಕೊಳ್ತಾ ಇದ್ದಾರೆ. ಅದು ಪ್ರಯೋಜನಕ್ಕೆ ಇಲ್ಲದ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ, ಇದು ಭ್ರಷ್ಟಾಚಾರ. ಯಾಕಂದ್ರೆ ಉಪಯೋಗಕ್ಕೆ ಇಲ್ಲದೆ ಇರೋ ರೀತಿಯಲ್ಲಿ ಯಾವ ರೀತಿ ಬಳಸ್ತಾ ಇದ್ದಾರೆ ಅನ್ನೋದಕ್ಕೆ ಅವರು ಉತ್ತರ ಕೊಡಬೇಕು. ಅವರು ಅದಕ್ಕೆ ಏನು ದಂಡ ಕಟ್ಟಲೇಬೇಕು. ಅವರು ನಿಜವಾಗ್ಲೂ ಕಾರ್ಯಾಂಗದಲ್ಲಿ ಅವರು ಭಾರತದ ಸಂವಿಧಾನದ ಅಡಿಯಲ್ಲಿ ಬರುವಂತ ಕಾರ್ಯಾಂಗದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ನ್ಯಾಯ ಒದಗಿಸಬೇಕು. ಆದ್ರೆ ನ್ಯಾಯ ಒದಗಿಸ್ತಾ ಇಲ್ಲ. ಅವರು ಮೋಸ ಮಾಡ್ತಾ ಇದ್ದಾರೆ, ನಮ್ಮ ತೆರಿಗೆ ಹಣಕ್ಕೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ, ನಮ್ಮ ತೆರಿಗೆ ಹಣನ ಪೋಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಏನು ಉತ್ತರ ಕೊಡ್ತಾರೆ ನೋಡೋಣ. ಇನ್ನು ಯಾರೋ ಕೆಲವರ ಒಬ್ಬರು ಇಬ್ಬರು ಬರ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ವಿಚಾರ, ನಮ್ಮ ಸ್ನೇಹಿತರು ಹೇಳಿದ್ರು, ಪ್ರತಿಯೊಂದು ಟೇಬಲ್ ಮೇಲೆ ನೋಡಿದ್ವಿ, ಎಲ್ಲರೂ ಪರಿಣಾಮ ಇಲ್ಲ. ಇದು ಅವ್ರು ಮಾಡ್ತಾ ಇರುವಂತ ಮೋಸ. ಯಾವುದೇ ಅಧಿಕಾರಿ, ಯಾರಿದೆ ಅಧಿಕಾರಿ, ಅವರ ಹೆಸರೇನು ಎಲ್ಲೂ ಇಲ್ಲ. ಈ ಒಂದು ಕೆಲಸ ಮಾಡ್ತಾ ಇರುವಂತದ್ದು ಮೋಸ, ಜನಗಳ ಕಣ್ಣು ತಪ್ಪಿಸುವಂತ ಕೆಲಸ ಇವರು ಮಾಡ್ತಾ ಇದ್ದಾರೆ. ಅವರಿಗೆ ಜವಾಬ್ದಾರಿ ಅನ್ನುವಂಥದ್ದಿದ್ರೆ ಈ ಕೂಡಲೇ ಬರಬೇಕು. ಈ ಕೂಡಲೇ ಬಂದು ಜನಗಳಲ್ಲಿ ಕ್ಷಮೆ ಕೇಳಬೇಕು, ಸರ್ಕಾರದಲ್ಲಿ ಕ್ಷಮೆ ಕೇಳಬೇಕು. ಈ ಸರ್ಕಾರದಲ್ಲಿ ಕ್ಷಮೆ ಕೇಳೋದಕ್ಕಿಂತ ಮುಂಚೆ ಸರ್ಕಾರನೇ ಒಂದು ವ್ಯಕ್ತವಾದ ಸರ್ಕಾರನೇ ಒಂದು ಭ್ರಷ್ಟ ಸರ್ಕಾರ ಇಲ್ಲಿದೆ. ಈ ಅಧಿಕಾರಿಗಳನ್ನ ತಮಗೆ ಇಷ್ಟ ಬಂದಂತೆ ಮನಸ್ಸೋರಿಚ್ಛೆ ಕೆಲಸ ಮಾಡಲಿಕ್ಕೆ ಬಿಟ್ಟಿರುವಂತ ಈ ಒಂದು ಸರ್ಕಾರ ನಿಜವಾಗಲೂ ಇಲ್ಲಿ ಇರುವಂತದ್ದು ವ್ಯರ್ಥ ಅನ್ನುವಂಥದ್ದು ನಮ್ಮ ಉದ್ದೇಶ. ನಮಗೆ ತಿಳಿದು ಬಂದ ಅಷ್ಟು ಮಾತ್ರಕ್ಕೆ ಇಲ್ಲಿನ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ. ಆ ಕೆಲಸ ಮಾಡುವಂತ ಗೋಜಿಗೆ ಶಾಸಕಾಂಗ ಹೋಗ್ತಾ ಇಲ್ಲ. ಇದು ಯಾವ ರೀತಿ ನಮ್ಮ ಪ್ರಜಾಪ್ರಭುತ್ವ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿದ್ದೀವೋ ನಾವು, ಇಲ್ಲ ಯಾವುದೋ ಚೈನಾ ಮಾದರಿಯ ರಾಷ್ಟ್ರದಲ್ಲಿದ್ದೀವೋ ನಮ್ಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಅಧ್ವಾನವಾಗಿದೆ ನಮ್ಮ ಕರ್ನಾಟಕ. ಅದರಲ್ಲೂ ತುಂಬಾ ಭ್ರಷ್ಟವಾಗಿದೆ. ತುಂಬಾ ಏನು ಅನಾನುಕೂಲದಿಂದ ಕೂಡಿದೆ. ನಮ್ಮ ಏನು ಸಾರ್ವಜನಿಕರಿಗೆ ವಿರೋಧವಾಗಿದೆ. ಸಾರ್ವಜನಿಕರಿಗೆ ಯಾವುದೇ ಕೆಲಸ ಆಗ್ತಾ ಇಲ್ಲ. ಪ್ರತಿಯೊಂದು ಕಾಮಗಾರಿಯಲ್ಲೂ ಭ್ರಷ್ಟಾಚಾರ, ಪ್ರತಿಯೊಂದು ಕಾಮಗಾರಿಯಲ್ಲೂ ಏನು ಕಳಪೆಯಿಂದ ಕೂಡಿದೆ, ಈ ಅವೈಜ್ಞಾನಿಕತೆಯಿಂದ ಕೂಡಿದೆ, ಬೇಜವಾಬ್ದಾರಿತನದಿಂದ ಕೂಡಿದೆ. ನಮ್ಮ ತೆರಿಗೆ ಹಣವನ್ನು ಪೋಲ್ ಮಾಡುವಂತ ಕೆಲಸ ಆಗ್ತಾ ಇದೆ. ನೋಡಿ, ಇಷ್ಟು ಹೊತ್ತಾದ್ರೂ KTCA ಏನು ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಕೆಲವು ಅಧಿಕಾರಿಗಳು ಬಂದಿದ್ದಾರೆ. ನಮಗೆ ಉತ್ತರ ಕೊಡುವಂತ ಜವಾಬ್ದಾರಿ ಇರುವಂತ ಅಧಿಕಾರಿಗಳು ಇನ್ನೂ ಈ ಒಂದು ಬಾಗಿಲು ಕಟ್ಟುವಂತ ಕೆಲಸ ಕೂಡ ಆಗ್ತಾ ಇಲ್ಲ. ಇಲ್ಲಿ ತನಕ ಮುಗೀತು. ಇನ್ನು ಮುಂದೆ ಪ್ರತಿಯೊಬ್ಬ ಸಾರ್ವಜನಿಕರು ನಿಮ್ಮ ಕತ್ತಿನ ಪಟ್ಟು ಹಿಡಿದು ಕೇಳುವಂತ ಟೈಮ್ ಬರ್ತಾ ಇದೆ. ಖಂಡಿತವಾಗ್ಲೂ ನೀವು ಎಲ್ಲದಕ್ಕೂ ಬೆಲೆ ತರಬೇಕಾಗ್ತದೆ. ನಿಮ್ಮ ಮಕ್ಕಳಿಗೆ ಇಂಥ ಭ್ರಷ್ಟ ದುಡ್ಡಿನಿಂದ ನೀವು ವಿದ್ಯಾಭ್ಯಾಸ ಕೊಡ್ತಾ ಇದ್ದೀರಾ, ಅವರಿಗೆ ಊಟ ಕೊಡ್ತಾ ಇದ್ದೀರಾ. ಈ ಭ್ರಷ್ಟ ದುಡ್ಡಿನಿಂದ ನೀವು ನಿಮ್ಮ ಕರ್ತವ್ಯವನ್ನ ಸರಿಯಾದ ರೀತಿಯಲ್ಲಿ ಪರಿಪಾಲನೆ ಮಾಡದೇ ಇದ್ರೆ ನೀವು ಪಡ್ಕೊಳ್ಳುವಂತ ಸಂಬಳ ವ್ಯರ್ಥ. ಅನ್ಯಾಯದ ದುಡ್ಡು ಅದು. ನಿಮ್ಮ ಮಕ್ಕಳನ್ನ ಅದರಲ್ಲಿ ಬೆಳೆಸ್ತಾ
ಸಿಗ್ತದೆ ಸ್ವಾಮಿ, ನಿಮ್ಗೆ ಯಾವ ರೀತಿ ಅನ್ನ ಸಿಗ್ತದೆ, ನಿಮ್ಮ ಮುಂದಿನ ಜನಾಂಗ ಯಾವ ರೀತಿ ಒಳ್ಳೆ ರೀತಿಯಲ್ಲಿ ಬೆಳೀತದೆ, ಇದನ್ನೆಲ್ಲ ಆಲೋಚನೆ ಮಾಡ್ಬೇಕು ನೀವು. ನಿಮಗೆ ಮಾನವೀಯತೆ ಅಂತ ಇದೆಯಾ? ನಿಮಗೆ ಮನಸ್ಸಾಕ್ಷಿ ಕಾಡ್ತಾ ಇಲ್ವಾ? ಒಂದು ದಿವಸ ಸರಿ, 2 ದಿವಸ ಸರಿ, ಎಷ್ಟು ದಿನಗಳಿಂದ, ಎಷ್ಟು ತಿಂಗಳುಗಳಿಂದ, ಎಷ್ಟು ವರ್ಷಗಳಿಂದ ಈ ಅನ್ಯಾಯ ಮಾಡ್ತಾ ಇದ್ದೀರಾ? ಎಷ್ಟು ದಿವಸ ನಾವು ಇನ್ನು ಸಹಿಸಿಕೊಂಡಿರ್ಬೇಕು ನಿಮ್ಮ ಒಂದು ಕಾರ್ಯಾಂಗ ವ್ಯವಸ್ಥೆಯನ್ನ, ಈ ಅನ್ಯಾಯವನ್ನ, ಈ ಬೇಜವಾಬ್ದಾರಿತನವನ್ನ? ಏಕೆ ಅಧಿಕಾರಿಗಳೇ ನೀವು ಸಂಬಳ ಪಡಿತಾ ಇಲ್ವಾ? ಸರ್ಕಾರ 5th ಪೇ ಇಂದ 6th ಪೇ 7th ಪೇ ಇನ್ನೆಷ್ಟು ಸವಲತ್ತುಗಳು ಬೇಕು ಸ್ವಾಮಿ ನಿಮ್ಗೆ? ನಾವು ಕೆಲಸಕ್ಕೆ ಹೋಗ್ತಾ ಇದ್ವಿ, 10 ನಿಮಿಷ ಲೇಟ್ ಆಗೋದ್ರೆ ಆ ದಿನದ ಅರ್ಧ ದಿನ ಕಟ್ ಮಾಡ್ತಾ ಇದ್ರು. ನಿಮ್ಗೆ ಬೇಡವಾ ಇದು? ನಿಮ್ಗೆ ಯಾಕೆ ಈ ವ್ಯವಸ್ಥೆ? ನಿಮ್ ಮಧ್ಯಾಹ್ನಕ್ಕೆ ಬಂದ್ರು ಪೂರ್ತಿ ದಿವಸನ ಈ ಅನಾಚಾರನ ಮಾಡೋದಕ್ಕೆ ನಾಚಿಕೆ ಆಗಬೇಡ್ರಿ ಅಧಿಕಾರಿಗಳೇ. ಸರ್ಕಾರದ ಅಡಿಯಲ್ಲಿ ಬರುವಂತ ಅನ್ಯಾಯ ಅಧಿಕಾರಿಗಳೇ, ನೀವು ನಮ್ಮ ಕೆಲಸ ಮಾಡ್ರಿ, ನಿಮ್ಮ ಜವಾಬ್ದಾರಿ ನಿರ್ವಹಿಸ್ರಿ. ಅದನ್ನು ಬಿಟ್ಟು ಈ ರೀತಿಯ ಕೆಲಸ ಮಾಡಿ ಅನ್ಯಾಯವಾಗಿ ನೀವು ಸಂಬಳ ಪಡೆಯುವಂತದ್ದು ನಾಚಿಕೆಗೇಡು, ಅನ್ಯಾಯ, ಮೋಸ. ಇದು ಈ ಕೆಲಸನ ಮಾಡಬೇಡಿ ನೀವು. ಇದು ನನಗೆ ಇನ್ನು ಮಾತಾಡೋದಕ್ಕೆ ಅಷ್ಟು ಆಕ್ರೋಶ ಬರ್ತಾ ಇದೆ, ಆದ್ರೂ ಕೂಡ ನಿಲ್ಲಿಸ್ತಾ ಇದ್ದೀನಿ. ಇಷ್ಟು ಹೇಳ್ತಾ ವೀಕ್ಷಕರ, ಈಗ ನೆಕ್ಸ್ಟ್ ಅಧಿಕಾರಿ ಎಷ್ಟೊತ್ತು ಬರ್ತಾರೆ ನೋಡೋಣ. ಅದನ್ನ ಸಂಪೂರ್ಣವಾಗಿ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಇಲ್ಲಿನ ಭ್ರಷ್ಟಾಚಾರವನ್ನ ಸರಿ ಮಾಡ್ತಾರೆ. ಇದು ಒಂಥರ ಭ್ರಷ್ಟಾಚಾರನೇ. ಕೆಲ್ಸಕ್ಕೆ ಬರ್ತಾರೆ ಇರೋದು, ಕೆಲ್ಸಕ್ಕೆ ಲೇಟ್ ಆಗಿ ಬಂದು ಸಂಬಳ ತಗೊಂತಾರಲ್ವಾ, ಅದು ಒಂಥರ ಭ್ರಷ್ಟಾಚಾರ. ನೋಡಿ ಈಗ ಹೋಗ್ತಾ ಇದ್ದಾರೆ ಅಲ್ಲಿಗೆ, ಅಲ್ಲಿ ಕಚೇರಿಗೆ ಅನ್ಸುತ್ತೆ, ತೋರ್ಸಮ್ಮ ಅವ್ರ ಕಡೆ ಹೋಗ್ಬೋದು ಅನ್ಸುತ್ತೆ. ನೋಡಿ ಈ ತರ ಯಾವಾಗ ಬೇಕಾಗ ಬಂದು ಹೋಗೋದಲ್ಲ. ನಮ್ಮ ಸಂಬಳ ತಿನ್ನೋರು ನೋಡಿ ಈಗ ಹೋಗ್ತಾರೆ 10 ನಮ್ಮ ಸಂಬಳ ತಿನ್ನೋರು ನಾಶ ಆಗಲ್ವಾ? ಹಾಗಾಗಿ ಒಳ್ಳೆ ಅಧಿಕಾರಿಗಳಿಗೆ ಏನು ಮಾತಾಡಬೇಕು ಮಾತಾಡೋಣ ಅಂತ ಹೇಳ್ತಾ ನಮ್ಮ ಮಾತು. ಯಾಕಂದ್ರೆ ಇದು ಏನಾಗುತ್ತೆ ಮುಂದೆ, ಅಧಿಕಾರಿ ಬರಲಿ, ಅಧಿಕಾರಿ ಬಂದ ಮೇಲೆ ಏನ್ ಮಾತಾಡೋಣ, ಏನಾಗ್ತಾ ಇದೆ ಅಂದ್ರೆ ನಿಮ್ಗೆಲ್ಲ ಸಂಪೂರ್ಣ ಮಾಹಿತಿ ತಿಳಿಸ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಟೈಮ್ ತೋರಿಸ್ಬಿಡ, ಒಂದ್ಸತಿ ಟೈಮ್ ತೋರಿಸ್ಬಿಡ. ಇಲ್ಲ ಟೈಮ್ ತೋರಿಸಿದ್ರೆ ಇನ್ನೊಬ್ರು ಮೊಬೈಲ್ ತೆಗೀರಿ. ಇಷ್ಟೊತ್ತಾದರೂ ಇನ್ನೂ ಬಂದಿಲ್ಲ, ಟೈಮ್ ಒಂದ್ಸತಿ ನೋಡ್ರಿ. ಓಕೆ.